ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವರೇ, ಆಗ್ರೋ ಇಂಡಸ್ಟ್ರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಫೇಸ್ಬುಕ್ಕಲ್ಲಿ ಸಹ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ರಿ. ಯಾಕಂತಂದರೆ ನಾವೇನಾದರೂ ಹೊಸ ಥರದ ಉಪಕರಣಗಳನ್ನು ಮಷಿನರಿಗಳನ್ನು ಬಿಟ್ಟಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ. ಓಕೆ, ಇವತ್ತು ಸಿಂಗಲ್ ಚೈನ್ ಕಲ್ಟಿವೇಟರ್ ಆಗ್ರೋ ಇಂಡಸ್ಟ್ರಿಯಲ್ಲಿ ರೆಡಿ ಆಗ್ತಕ್ಕಂಥ ಸಿಂಗಲ್ ಚೈನ್ ಕಲ್ಟಿವೇಟ್ರದ್ದು ಒಂದು ಡೆಮೋ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ಥರ ಸ್ಟಾರ್ಟ್ ಮಾಡೋದು ಮತ್ತು ಯಾವ ಥರ ವರ್ಕಿಂಗ್ ಆಗುತ್ತೆ, ಏನೇನು ಅಟ್ಯಾಚ್ಮೆಂಟ್ ಬರುತ್ತೆ ಪ್ರತಿಯೊಂದು ಹಾಕಿ ನಿಮಗೆ ತೋರಿಸ್ತೀವಿ ಎಲ್ಲದು. ಓಕೆ, ಸ್ಟಾರ್ಟ್ ಮಾಡಪ್ಪ. ಯಾವ ಥರ ಸ್ಟಾರ್ಟ್ ಮಾಡೋದು ನೋಡ್ಬೋದು ನೀವು. ಮುಂದ್ಗಡೆ ಈ ಥರ ಒಂದು ಬಟನ್ ಇರುತ್ತೆ ಇಂಜಿನಲ್ಲಿ, ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಅದು ಚೌಕ ಅದನ್ನು ನಿಂತ್ಕೊಂಡು ರಿಕಾಯಿಲ್ ಸಿಸ್ಟಮ್ ಇರ್ತೈತಿ, ಎಳಿಬೇಕು ಜಗ್ಗಪ್ಪ. ಜಗ್ಗಿದ ಮೇಲೆ ಏನೈತಿ ಅದನ್ನು ಮುಂದಕ್ಕೆ ಹಾಕ್ಬೇಕು. ಓಕೆನಾ? ಬೇಕಂದರೆ ಸ್ವಲ್ಪ ಎಕ್ಸ್ಲೇಟೆಡ್ ಅಪ್ಪ, ಸ್ವಲ್ಪ ಎಕ್ಸ್ಲೇಟೆಡ್ ನಿಮ್ಗೆ ಬೇಕಂದರೆ ಸ್ವಲ್ಪ ಎಕ್ಸ್ಲೇಟ್ ಇಡ್ಬೋದು. ಬಸ್ ಎಕ್ಸ್ಲೇಟೆಡ್. ಮತ್ತು ಇದಕ್ಕೆ ಗೇರ್ ಸಿಸ್ಟಮ್ ಇರುತ್ತೆ ನಿಮಗೆ. ಒಂದು ಮತ್ತು ಎರಡು ಮುಂದಕ್ಕೆ ಇರ್ತೈತಿ, ಒಂದು ರಿವರ್ಸ್ ಗೇರ್ ಇರ್ತೈತಿ. ಓಕೆನಾ? ಯಾವುದು ಬೇಕೋ ಅದನ್ನು ಪುಷಪ್ ಮಾಡ್ಕೊಂಡು ನೀವು ಮೂಮೆಂಟ್ ಮಾಡ್ಬೋದು. ಮತ್ತು ಇಂಜಿನಲ್ಲಿ ನಿಮಗೆ 7 HP ಸ್ಟಿಲ್ ಪೆಟ್ರೋಲ್ ಇಂಜಿನ್ ಬರ್ತೈತಿ. ನಿಮಗೇನಾದರೂ ಈ ಥರ ಮಷಿನ್ ಬೇಕಿದ್ರೆ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಈ ಮಷಿನ್ ಏನೇನೆಲ್ಲ ಅಟ್ಯಾಚ್ಮೆಂಟ್ ಹಾಕ್ಬೋದು ಅಂತಂತಂದರೆ ಕಾಣ್ತಿರ್ಬೋದು ನಿಮಗೆ. ನಾವು ಮೆಕ್ಕೆಜೋಳದಲ್ಲಿ ಹೊಡ್ತಕ್ಕಂಥ 10 ಇಂಚಿನ ಕುಂಟೆ ಹಾಕಿದ್ದೀವಿ. ಈ ಥರ 3T ಟಿಲ್ಲರು, ಆ ಥರ ದೊಡ್ಡ ಕುಂಟೆ, ಮಡಿಕೆ, ಈ ಥರ ಫ್ಲೋ, ಪಲ್ಟಿನೇಗ್ಲು ಪ್ರತಿಯೊಂದು ಅಟ್ಯಾಚ್ಮೆಂಟ್ ಎಲ್ಲ ಹಾಕೊಬೋದು. ಇನ್ನೂ ಭಾಳಷ್ಟು ಇದಾವೆ, ನಾವು ಕೆಲವೊಂದಿಷ್ಟಷ್ಟೇ ಇಟ್ಟಿದ್ದೀವಿ. ಓಕೆನಾ? ಈ ಮಷಿನ್ ಯಾವ್ಯಾವ ಬೆಳೆಗೆ ಬರುತ್ತಂತಂದ್ರೆ ಮೆಕ್ಕೆಜೋಳ, ರಾಗಿ, ಕಬ್ಬು, ಹತ್ತಿ ಪ್ರತಿಯೊಂದು ಬೆಳೆ. ನೀವು ಇವಾಗ 12 ಇಂಚು 1 ಫೀಟಿಂದ ಅಪ್ ಟು 2-2.5 ಫೀಟ್ವರೆಗೂ ಏನು ಬೆಳೆ ಹಾಕ್ತೀರಾ ಪ್ರತಿಯೊಂದು ಬೆಳೆಯಲ್ಲೂ ನೀವು ಈ ಮಷಿನಿಂದ ಉಳುಮೆ ಮಾಡ್ಬೋದು. ನಮ್ಮದು ಲೊಕೇಶನ್ ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ವನಬಳ್ಳಾರಿ. ಓಕೆ, ಇವಾಗ ಈ ಮಷೀನಿಂದು ಟ್ರಯಲ್ ಯಾವ ಥರ ಇರುತ್ತೆ ಅಂತಂದು ನೋಡೋಣ. ಓಕೆ ಬಿಡಪ್ಪ, ಅಲ್ಲಿಗನ ಎತ್ಕೊಂಡು ಹೋಗಿ ಅಲ್ಲಿದ್ದ ಹೊಡಿ. ಸರಿ ನಿಲ್ಸ. ನೋಡ್ರಿ ನಮ್ದು ಯಾವ ಥರ ಇರುತ್ತಂದ್ರೆ ಅಟ್ಯಾಚ್ಮೆಂಟ ಮ್ಯಾಲಕ್ಕೆ ಎತ್ತ. ಕೆಲವೊಂದು ಕಡೆ ಅಷ್ಟೇ ಈ ಥರ ಕೂಡ ಅಷ್ಟೇ ಕೊಟ್ಬಿಡ್ತಾರೆ ನಿಮಗೆ. ಬಟ್ ನಮ್ಮದು ಈ ಥರ ಮುಂದ್ಗಡೆ ಅಲ್ಲಿಗೆ ಹಾಕೋ ಸಿಸ್ಟಮ್ ಇರ್ತೈತಿ ವಿತ್ ದಿಂಡಿನ ಸಿಸ್ಟಮ್. ನಿಮ್ಮ ಮುತ್ತಜ್ಜರು ಅಜ್ಜನಾರು ಯಾವ ಥರ ಕುಂಟಿ ಈ ಮಡಿಕೆ ಎಲ್ಲ ಯೂಸ್ ಮಾಡ್ತಾಯಿದ್ರು ಅದೇ ಅಟ್ಯಾಚ್ಮೆಂಟಲ್ಲಿ ನಮ್ಮದು ಮಾಡಲ್ಸ್ ಇರ್ತವೆ. ಓಕೆನಾ? ಮತ್ತೊಂದು ಮೇನ್ ಪರ್ಪೋಸಲ್ ಅಂತಂದರೆ ಇದು ಕಡ್ದು ಬಳ್ದು ಸಿಸ್ಟಮು, ಟಾಪ್ಲಿಂಗ್ ಸಿಸ್ಟಮ್. ನೀವು ಟ್ಯಾಕ್ಟ್ರಿಲೆಲ್ಲ ನೋಡಿರ್ತೀರಲ್ಲ, ನೋಡಿರಿ ಯಾವ ಥರ ಆಗುತ್ತಂತಂದು ಕಾಣ್ಬೋದು. ಕುಂಟೆ ಈ ಥರ ಕಡ್ದು ಬಳ್ದು ಮಾಡ್ಕೋಬೋದು. ನೀವು ನಿಮ್ಗೆ ಎಷ್ಟು ಬೇಕೋ ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಹೊಡಿಬೋದು. ಸರಿ ಬಿಡಪ್ಪ. ನೋಡಿರಿ ಎಷ್ಟು ನೀಟಾಗಿ, ಸ್ವಲ್ಪ ಮಣ್ಣು ಆದ ಇತ್ತಂತಂದರೆ ನಿಮಗೆ ಅಗ್ದಿ ನೀಟಾಗಿ ಔಟ್ಪುಟ್ ಬರುತ್ತೆ ಈ ಮಷಿನಿಂದ. ನಿಮಗೆ ಬೋದ್ ಬೇಕಂತಂದರೆ ಬೋದ್ ಏರ್ಸ್ಕೋಬೋದು. ಮತ್ತು ಮಡಿಕೆ ಹಾಕ್ಕೊಂಡು ಮಡಿಕೆ ಹೊಡಿತಾರಂದರೆ ಮಡಿಕೆ ಹೊಡಿಬೋದು. ನೇಗ್ಲು ಹಾಕ್ಕೊಂಡು ನೇಗ್ಲು ಹೊಡಿತಾರಂತಂದರೆ ನೇಗ್ಲು ಸಹ ಹೊಡಿಬೋದು. ಪ್ರತಿಯೊಂದು ಅಟ್ಯಾಚ್ಮೆಂಟ್ನೆಲ್ಲ ಹಾಕಿ ನಾನು ನಿಮ್ಗೆ ಇವಾಗ ಪ್ರತಿಯೊಂದನ್ನು ಟ್ರಯಲ್ ತೋರಿಸ್ತೀನಿ. ಓಕೆನಾ? ಈ ಮಷಿನ್ಗೆ 7 HP ಪೆಟ್ರೋಲ್ ಇಂಜಿನ್ ಸ್ಟಿಲ್ ಕಂಪ್ನಿದು ಕೊಡ್ತಾಯಿದ್ದೀವಿ, ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. 2 ವರ್ಷ ಬ್ರ್ಯಾಂಡ್ ವ್ಯಾರಂಟಿ ಇರುತ್ತೆ. ನಿಮಗೆ ಕಾಣ್ತಿರ್ಬೋದು ಸ್ಟಿಲ್ ಬರುತ್ತೆ. 2 ವರ್ಷ ಬ್ರ್ಯಾಂಡ್ ವ್ಯಾರಂಟಿ ವಿತ್ ಹೆವಿ ಮಷಿನ್ ಇರುತ್ತೆ. ನಿಮಗೆ ಪ್ರತಿಯೊಂದು ಬೆಳೆಯಲ್ಲೂ ಈ ಮಷಿನಿಂದ ಉಳುಮೆ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿರಿ. ನೋಡಿರಿ ಯಾವ ಥರ ಉಳುಮೆ ಆಗ್ತಾಯಿದೆ, ಯಾವ ಥರ ಬರ್ತಾಯಿದೆ ಅಂತಂದು ಕಾಣ್ಬೋದು. ಪ್ರತಿಯೊಂದು ಅಟ್ಯಾಚ್ಮೆಂಟ್ ಎಲ್ಲ ಹಾಕಿ ಟ್ರಯಲ್ ತೋರಿಸ್ತೀನಿ ನಾನು ನಿಮಗೆ. ಪ್ರತಿಯೊಂದು ಬೆಳೆಯಲ್ಲೂ ಬರುತ್ತೆ ಈ ಮಷಿನ್. ಮೆಕ್ಕೆಜೋಳ, ರಾಗಿ, ಕಬ್ಬು, ಹತ್ತಿ, ತೊಗರಿ. ಏನಪ್ಪ ಇವರು ಹೊಡೆದಲ್ಲೇ ಹೊಡಿತಿದ್ದಾರೆ ಅಂತ ಅಂದ್ಕೋಬೇಡಿ. ಯಾಕಂತಂದರೆ ನಮ್ಮ ಕಡೆ ಇರೋದೇ ಈ ಥರ ಭೂಮಿ. ಇನ್ನೇನು ಮಳೆ ಸ್ಟಾರ್ಟ್ ಆಗಿದೆ, ಹನಿ ಬಿತ್ತಂದರೆ ರೈತರೆಲ್ಲ ಬಿತ್ತಾರೆ. ಬಿತ್ತಿದರೆ ನಾವೆಲ್ಲ ಪ್ರತಿಯೊಂದು ಬೆಳೆಯಲ್ಲೂ ನಿಮಗೆ ಡೆಮೋ ಟ್ರಯಲ್ ಎಲ್ಲ ಹಾಕಿ ತೋರಿಸ್ತೀವಿ. ಓಕೆನಾ? 10 ಇಂಚಿನ ಕುಂಟೆ ಹಾಕಿದ್ದೀವಿ. ನೀವು 10 ಇಂಚಿಂದ ಅಂದರೆ 8 ಇಂಚು, 10 ಇಂಚು, 12, 14, 16 ಅಪ್ ಟು 20 ಇಂಚ್ವರೆಗೂ ನೀವು
ಪ್ರತಿಯೊಂದು ಕುಂಟೆ ಟಿಲ್ಲರು ಮಡಿಕೆ ಎಲ್ಲ ಹಾಕ್ಕೊಂಡು ಹೊಡಿಬೋದು. ಓಕೆನಾ. ನಿಮ್ಗೆ ಯಾವ್ದು ಬೇಕು, ಸ್ವಲ್ಪ ಮಣ್ಣೆಲ್ಲ ಗಟ್ಟಿ ಇತ್ತಂತಂದರೆ ನೀವು ಟಿಲ್ಲರು ಮತ್ತು ನೇಗ್ಲು ಈ ಥರ ಮಷಿನೆಲ್ಲ ಹಾಕ್ಕೊಂಡು ಹೊಡಿಬೋದು. ಕುಂಟೆ ಸಿಸ್ಟಮ್ ಅಂದರೆ ಬಡ್ದು ಸಿಸ್ಟಮು ಮತ್ತು ಚೈನ್ ಟ್ರ್ಯಾಕ್ ಇರುತ್ತೆ ಇದಕ್ಕೆ. ನಮ್ಮಲ್ಲಿ 2 ಮಷಿನ್ ಅವೈಲಬಲ್ ಇದೆ. ಒಂದು ಚೈನ್, ಸಿಂಗಲ್ ಚೈನ್ ಕಲ್ಟಿವೇಟರ್, ಇನ್ನೊಂದು ಸಿಂಗಲ್ ವೀಲ್ ಪವರ್ ಬಿಡರ್. ಸಿಂಗಲ್ ವೀಲ್ ಪವರ್ ಬಿಡರ್ 2 ಮಷಿನ್ ಅವೈಲಬಲ್ ಐತಿ. ಓಕೆನಾ. ನಿಮ್ಗೆ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಂಡು ತೊಗೋಬೋದು. ಸಾಲ್ಬ್ ಒತ್ತಿಗೆ ಹೊಡಿತಾ ಇದ್ದಾರೆ ಮೂಡ್ರು. ಅಷ್ಟು ನೀಟಾಗಿ ಆಗ್ತಾಯಿದೆ. ನೀವು ಸ್ವಲ್ಪ ರೂಢಿ ಆಗಿಬಿಟ್ರೆ ಆರಾಮಾಗಿ ಹೊಡಿಬೋದು, ಯಾವುದೇ ತೊಂದರೆ ಇಲ್ದಂಗೆ. ಓಕೆನಾ. ಇವಾಗ ಬೇರೆ ಅಟ್ಯಾಚ್ಮೆಂಟ್ ಹಾಕಿ ಯಾವ ಥರ ಇರುತ್ತಂತ ತೋರಿಸ್ತೀನಿ ನಾನು ನಿಮಗೆ. ಓಕೆ ನೋಡಿರಿ, ಇವಾಗ ಒಂದು ಅಟ್ಯಾಚ್ಮೆಂಟ್ ತೆಗೆದ ಮೇಲೆ ಮತ್ತೊಂದು ಅಟ್ಯಾಚ್ಮೆಂಟ್ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಾರೆ ನಿಮಗೆ. ನೋಡ್ಬೋದು ನೀಟಾಗಿ. ನಮ್ಮದೆಲ್ಲ ಪಿನ್ ಸಿಸ್ಟಮ್ ಇರುತ್ತೆ. ನೀವು ಪಿನ್ ತಗೊಂಡು ಆರಾಮಾಗಿ ಹಾಕ್ಬೋದು, ಏನು ಕಾಂಪ್ಲಿಕೇಟೆಡ್ ಇಲ್ಲ. ಒನ್ ಟೈಮ್ ನೀವು ನೋಡ್ಕೊಂಡ್ರೆ ಅಂದರೆ ಈಸಿಯಾಗಿ ಹಾಕ್ಬೋದು. ಓಕೆ. ಈ ಥರ ಪಲ್ಟಿ ನೇಗಿಲ್ ಬರುತ್ತೆ, ಪ್ಲೋ ಅಂತಾರೆ ಇದಕ್ಕೆ. ಇದನ್ನು ಹಾಕಿ ತೋರಿಸ್ತೀವಿ ಯಾವ ಥರ ಡೆಮೋ ಇರುತ್ತೆ ನಿಮಗೆ ಅಂತೇಳಿ. ಫುಲ್ಲು ಹೆವಿ ಇಂಜಿನ್ ಇರುತ್ತೆ, 7 HP ಇದು. ಸ್ಟಿಲ್ ಕಂಪ್ನಿ ವಿತ್ 2 ವರ್ಷ ಬ್ರ್ಯಾಂಡ್ ವ್ಯಾರಂಟಿ ಇರುತ್ತೆ ನಿಮಗೆ. ಇವಾಗೆಲ್ಲ ಭಾಳಷ್ಟು ಜನ ಮಾಡರ್ನ್ ಆಗ್ತಾಯಿದ್ದಾರೆ. ಆ ಇಂಟೆನ್ಷನ್ನಿಂದ ನಾವು ಈ ಥರ ಮಷಿನ್ಸ್ನೆಲ್ಲ ಡೆವಲಪ್ ಮಾಡ್ತಾಯಿದ್ದೀವಿ. ಓಕೆನಾ. ಅದು ಒಕ್ಕಲಿಲ್ಲ ಅಂತಂದ್ರೆ ಸುತ್ತಿಗೆ ತಗೋಸೋದು, ತಗೊಂಬಿಡಿ. ಸುತ್ತಿಗೆ ತೊಗೊಂಬೋಗಿ ಪ್ರತಿಯೊಂದು ಅಟ್ಯಾಚ್ಮೆಂಟು ಹಾಕಿ ನಿಮಗೆ ಟ್ರಯಲೆಲ್ಲ ತೋರಿಸ್ತೀವಿ ನಾವು ಡೆಮೋ. ಈ ಫ್ಲೋ ಆದಮೇಲೆ ಕಲ್ಟಿವೇಟ್ರ್ ಬರುತ್ತೆ. ಓಕೆನಾ. ಟಿಲ್ಲರ್ ಟೈಪು, ಆ ಟಿಲ್ಲರ್ ಸಹ ಹಾಕಿ ತೋರಿಸ್ತೀವಿ. ನಮ್ಮದು ಮೇನು ಈ ಥರ ದಿಂಡಿನ ಸಿಸ್ಟಮ್ ಆಗಿರ್ಬೋದು, ಮತ್ತು ಕಡ್ದು ಬಡ್ದು ಮಾಡ್ಕೊಳ್ಳೋಕ್ಕೆ ಟಾಪ್ಲಿಂಗ್ ಸಿಸ್ಟಮ್ಮು ಚೆನ್ನಾಗಿದೆ. ಓಕೆನಾ. ಮತ್ತು ಹೆವಿ ಇಂಜಿನ್ ಹಾಕಿ ಕೊಡ್ತಾಯಿದ್ದೀವಿ. ಎಲ್ಲೂ ಸಿಗ್ತಾಯಿಲ್ಲ ಇಡೀ ಕರ್ನಾಟಕದಲ್ಲಿ ನಿಮಗೆ. ಸ್ಟಿಲ್ ಇಂಜಿನ್ನು ಎಲ್ಲಿ ಹಾಕಿ ಕೊಡ್ತಾಯಿಲ್ಲ ಸಿಂಗಲ್ ಚೈನ್ ಕಲ್ಟಿವೇಟರ್ಗೆ. ನಮ್ಮಲ್ಲಿ ಅವೈಲೇಬಲ್ ಐತಿ. ಓಕೆ. ನೋಡಿರಿ, ಇವಾಗ ಫ್ಲೋ ಹಾಕಿದ್ದೀವಿ. ಇಷ್ಟು ಈಸಿಯಾಗಿ ಹಾಕ್ಬೋದು. ಸ್ವಲ್ಪ ನಮ್ದು ಅದೆಲ್ಲ ಮೆಟೀರಿಯಲ್ ಟೈಟ್ ಐತೆ ಅನ್ನೋದಕ್ಕೆ ನಿಮಗೆ ಟಫ್ ಅನಿಸ್ತಿ. ಬಿಟ್ಟರೆ ಯಾವುದೇ ತೊಂದರೆ ಇಲ್ದಂಗೆ ನೀವು ಆರಾಮಾಗಿ ಹಾಕ್ಬೋದು. ಒನ್ ಟೈಮ್ ನೀವು ರೈತರು ಕಲ್ಕೊಂಡ್ಬಿಟ್ರಿ ಅಂತಂದರೆ ನಮಗಿಂತ ನೀವು ಶಾರ್ಪ್ ಇರ್ತೀರಿ. ಓಕೆ. ಸ್ವಲ್ಪ ಪೆಟ್ರೋಲ್ ಖಾಲಿ ಆಗೈತಿ, ಪೆಟ್ರೋಲ್ ಹಾಕೋಣ. ಒಳ್ಳೆ ಸ್ಟಾರ್ಟ್ ಮಾಡಿ ಯಾವ ಥರ ಅದು ಫ್ಲೋ ವರ್ಕ್ ಆಗುತ್ತಂತಂದು ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಕಲ್ಟಿವೇಟ್ರ್ 3T ಟಿಲ್ಲರ್ ಹಾಕಿ ಅದೊಂದು ಟ್ರಯಲ್ ನೋಡಿ ಈ ವಿಡಿಯೋನ ಎಂಡ್ ಮಾಡೋಣ. ಓಕೆ. ಪೆಟ್ರೋಲ್ ಹಾಕಪ್ಪ, ಸ್ವಲ್ಪ ಪೆಟ್ರೋಲ್ ಖಾಲಿ ಆಗೈತೆ. ವಿತ್ತು ಇದಕ್ಕೆ 1 ಲೀಟ್ರ್ ಆಯಿಲ್ ಹಾಕ್ಬೇಕು ನೀವು. ಮತ್ತು ಗೇರ್ ಆಯಿಲ್ ಅಂಕಾರ ಹಾಕಿ ಕೊಟ್ಟಿರ್ತೀವಿ. ಆಯಿಲ್ ಚೇಂಜ್ ಮಾಡೋದೊಂದು ಇರುತ್ತೆ. ನೀವು ಮಷಿನ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಪ್ರತಿಯೊಂದು ಮೇಂಟೆನೆನ್ಸ್ ಎಲ್ಲ ನಮ್ಮ ಹುಡುಗರು ಹೇಳ್ಕೊಡ್ತಾರೆ ನಿಮಗೆ, ಪಿನ್ ಟು ಪಿನ್. ಮತ್ತು ಪೆಟ್ರೋಲ್ ಆ್ಯಸ್ ಇಟ್ ಈಸ್ ನೀವು 1 ಲೀಟ್ರ್ ಮಾತ್ರ ಇದರಲ್ಲಿ ಮಿನಿಮಮ್ ಮೇಂಟೈನ್ ಮಾಡಲೇಬೇಕು. ಮೇನು ನಮ್ಮ ರೈತರಿಗೆ ಸಮಸ್ಯೆ ಬಂದಿರೋದಿಲ್ಲ ಅಂದರೆ, ಈಗ ಬೆಳೆ ಅಂದರೆ ಪ್ರತಿಯೊಂದು ಬೀಜ ಎಲ್ಲ ಊರಿಸ್ಬಿಡ್ತಾರೆ ನೆಲಕ್ಕೆ. ಬಟ್ ಇಂಟ್ರ್ಯೂ ಕಲ್ಟಿವೇಷನ್ ಅಂತರ್ ಬೇಸಾಯಕ್ಕೆ ಎತ್ತುಗಳು ಸಿಗ್ತಾಯಿಲ್ಲ, ಎತ್ತಿನ ಸಂಖ್ಯೆ ಕಡಿಮೆ ಆಗಿಬಿಟ್ಟೈತಿ. ಆ ಇಂಟೆನ್ಷನಿಂದ ನಾವು ಈ ಎಲ್ಲ ಮಷಿನ್ಸ್ನ ಡೆವಲಪ್ ಮಾಡ್ತಾಯಿದ್ದೀವಿ. ಅಂದರೆ ಇದು ಸಿಂಗಲ್ ಚೈನ್ ಆಗಿರೋದ್ರಿಂದ ಪ್ರತಿಯೊಂದು ಬೆಳೆಯಲ್ಲೂ ನಿಮಗೆ ಆರಾಮಾಗಿ ಓಡುತ್ತೆ. ಇನ್ನೊಂದು ಸಿಂಗಲ್ ವೀಲ್ ಇದೆ, ನೆಕ್ಸ್ಟ್ ಆ ವಿಡಿಯೋ ಬರುತ್ತೆ ನಿಮಗೆ. ಆ ಮಷಿನ್ ಕೂಡ ಚೆನ್ನಾಗಿದೆ, ಅದಕ್ಕಿಂತ ಇದು ಕೂಡ ಚೆನ್ನಾಗಿದೆ. ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸ್ಟಾರ್ಟ್ ಮಾಡಪ್ಪ, ನೋಡೋಣ. ಇವಾಗ ಫ್ಲೋ ಹಾಕಿದಾರ ಯಾವ ಥರ ಡೆಮೋ ಇರುತ್ತಂತಂದು. ಮುಂದಕ್ಕೆ ಹಾಕೋದು ನೋಡಿ, ಮುಂದಕ್ಕೆ ಹಾಕಿ ಸ್ಟಾರ್ಟ್ ಮಾಡು. ರೂಢ ಎರಡನೇ ಗೇರ್ ಹಾಕಿ, ಎರಡನೇ ಅದ ಹಾಕಿ ಮುಂದಕ್ಕೆ ಹಾಕ, ಹಿಂಗೆ ಬಿಡಿ.
ಹಾಂ ಬಿಡ. ಫ್ಲೋ ಹಾಕಿದ್ದೀವಿ. ಇವಾಗ ಯಾವ ಥರ ಹಾಕ್ತಾ ಇದೆ ಅಂತ ಕಾಣ್ಬೋದು ನಿಮ್ಗೆ. ನಡಕ್ಕೆ ಹಾಕೋದು ಸೆಂಟ್ರ್ ಹಾಕೋದು ನಡೆಯೋಗಲ್ಲ ನೋಡ್ರಿ. ಆ ಥರ ಅಡ್ಜಸ್ಟ್ಮೆಂಟಿಂಗ್ ಇರ್ತೈತೆ ನಿಮಗೆ. ಸೆಂಟ್ರ್ ಬೇಕಂದ್ರೆ ಸೆಂಟ್ರನ್ನ ಹಾಕ್ಕೋಬೋದು, ಮತ್ತು ನಿಮಗೆ ಸೈಡ್ ಬೇಕಂತಂದ್ರೆ ಸೈಡನ್ನು ಹಾಕ್ಕೋಬೋದು. ಯಾವುದಾದ್ರೂ ಬೆಳೆಗೆ ನೀವು ಮಣ್ಣು ಏರ್ಸ್ಬೇಕಂತಂದ್ರೆ ಸೈಡ್ ಹಾಕ್ಕೋಬೋದು, ಅಥವಾ ಗೊಬ್ಬರ ಹಾಕ್ಬೇಕಂತಂದ್ರೆ ಈ ಥರ ನಡಕ್ಕೆ ಹಾಕ್ಕೊಂಡು ಹೊಡಿಬೋದು ನೀವು. ಅಷ್ಟು ಕಂಫರ್ಟಬಲ್ ಇರ್ತೈತೆ ನಿಮಗೆ. ಈ ಮಷಿನಿಂದ ಕೆಲಸ ನೀವು ಯಾವ ರೀತಿ ಬೇಕಾದರೂ ತೆಗಿಬೋದು. ಅಷ್ಟು ನೀಟಿದೆ ಮಷಿನ್ ನೋಡಿರಿ, ಎಷ್ಟು ನೀಟಾಗಿ ಉಳುಮೆ ಆಗುತ್ತೆ. ಸ್ವಲ್ಪ ಗಟ್ಟಿ ಇದ್ದು ಒಗರಸಿ ಹಂಗಿತ್ತಂತಂದರೆ ಅಗ್ದಿ ನೀಟಾಗಿ ವರ್ಕ್ ಮಾಡುತ್ತೆ ನಿಮಗೆ. ಓಕೆನಾ? ಭಾಳ ನೀಟಾಗಿ ಕೆಲಸ ಮಾಡುತ್ತೆ ಈ ಮಷಿನ್. ಸೈಡ್ ಹಾಕಿವಾಗ ಸೈಡ್ ಆಚೆ ಕಡೆ ನೋಡಿರಿ, ಆ ಥರ ಸೈಡೆಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಕಿ ಹಿಂಗೆ ಖಾಲಿಲಿ ಹಾಕೋ ಬೆಸ್ಟ್ ಹಿಂಗೆ ಹತ್ತಿಟ್ಟು. ಹಾಂ ಬಿಡ ಹಾಕಿ ನೋಡಿ ಯಾವ ಥರ ಮಣ್ಣು ಈ ಕಡೆ ಬೀಳುತ್ತೆ. ಈ ಥರ ಅಡ್ಜಸ್ಟ್ಮೆಂಟಿಂಗ್ ಇರ್ತೈತೆ. ಹಿಡಿದು ಬಿಡ. ಪ್ರತಿಯೊಂದು ಬೆಳೆಯಲ್ಲೂ ಈ ಮಷಿನಿಂದ ಉಳುಮೆ ಮಾಡ್ಬೋದು. ನಿಮ್ಗೇನಾದರೂ ಈ ಥರ ಪವರ್ ವೀಡರ್ಸ್ ಬೇಕಿದ್ರೆ ಅಗ್ರಿ ಆಗ್ರೋ ಇಂಡಸ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಫ್ಲೋ ಇದೇ ತರಹ ಸಿಂಗಲ್ ಮಡಿಕೆ ಬರುತ್ತೆ. ಇದಕ್ಕೆ ಸಿಂಗಲ್ ಮಡಿಕೆ ಬೇಕಂತಂದ್ರೆ ಸಿಂಗಲ್ ಮಡಿಕೆ ಹಾಕ್ಕೊಂಡು ಹೊಡಿಬೋದು. ಕಲ್ಟಿವೇಟ್ರ್ ಬೇಕಂತಂದ್ರೆ ಕಲ್ಟಿವೇಟ್ರ್ ಹಾಕ್ಕೊಂಡು ಹೊಡಿಬೋದು. ಪ್ರತಿಯೊಂದು ಅಟ್ಯಾಚ್ಮೆಂಟ್ನ ಈ ಮಷಿನ್ಗೆ ಹಿಂಗೆ ಬಳಸಿ ಕಡೆ ಈ ಮಷಿನ್ಗೆ ಹಾಕ್ಕೊಂಡು ನೀವು ಉಳುಮೆ ಮಾಡ್ಬೋದು. ಮೆಕ್ಕೆಜೋಳ, ರಾಗಿ, ಕಬ್ಬು, ಹತ್ತಿ, ತೊಗರಿ, ಇವಾಗೆಲ್ಲ ಹತ್ತಿ ಸೀಸನ್ ಸ್ಟಾರ್ಟ್ ಆಗೈತಿ. ಯಾರಾದರೂ ಹತ್ತಿ ಬೆಳೆಗಳನ್ನು ನಿಮ್ಮ ಹೊಲಗಳಿಗೆ ಹಾಕಿದ್ರೆ ಈ ಮಷಿನ್ ತೊಗೊಳ್ರಿ. ಚೆನ್ನಾಗಿದೆ, ಚೆನ್ನಾಗಿ ಓಡ್ತಾ ಇದೆ ನಮ್ಮ ಕಡೆ. ಓಕೆನಾ? ಪ್ರತಿಯೊಂದು ಮಣ್ಣು ಎರ್ಸ್ಲಿಕ್ಕಾಗಿರ್ಬೋದು, ಗಡ್ಡೆ ಕುಂಟೆ ಹೊಡ್ಲಿಕ್ಕಾಗಿರ್ಬೋದು, ಕುಳ್ಗುಂಟೆ ಹೊಡ್ಲಿಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಈ ಮಷಿನ್ ಚೆನ್ನಾಗಿದೆ. ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ಈ ಫ್ಲೋ ಯಾವ ಥರ ಕೆಲಸ ಮಾಡಿತ್ತಂತ ನೀವು ನೋಡಿದ್ರಿ, ಡೆಮೋ ಎಲ್ಲ ಚೆಕ್ ಮಾಡ್ಕೊಂಡ್ರಿ. ಇವಾಗ ಈ ಥರ 3T ಟಿಲ್ಲರ್ 1.5 ಫೀಟಿಗೆ ಬರ್ತಿದೆ. ನಿಮಗೆ ತರಕಾರಿಯಲ್ಲಿ ಹತ್ತಿ ಹೊಲದಾಗ ಈ ಥರ ಮೆಣಸಿನ್ಕಾಯಿ, ಸೌತಿ ಬಳ್ಳಿ ಈ ಥರ ತರಕಾರಿ ಹಾಕ್ತಿರಲ್ಲ, ಆ ತರಕಾರಿಯಾಗೆಲ್ಲ ಈ 3T ಟಿಲ್ಲರ್ ಮತ್ತು ದೊಡ್ಡ ಕುಂಟೆ ನಿಮಗೆ ಭಾಳ ಯೂಸ್ ಆಗುತ್ತೆ. ಇವಾಗ 3T ಟಿಲ್ಲರ್ ಒಂದು ಹಾಕಿ ಟ್ರಯಲ್ ತೋರಿಸ್ತೀವಿ, ಯಾವ ಥರ ವರ್ಕ್ ಮಾಡುತ್ತಂತಂದು ಗೊತ್ತಾಗುತ್ತೆ ನಿಮಗೆ. ಓಕೆನಾ? ನೋಡೋಣ. ಅದೊಂದು ಹಾಕಿ ಡೆಮೋ ತೋರಿಸಿದ ಮೇಲೆ ಈ ವಿಡಿಯೋ ಎಂಡ್ ಮಾಡ್ತೀನಿ ನಾನು. ನಿಮಗೇನಾದರೂ ಈ ಥರ ಮಷಿನ್ ಅವಶ್ಯಕತೆ ಇದ್ದರೆ, ಅಂದರೆ ನಿಮಗೆ ಹೊಲ ಉಳುಮೆ ಮಾಡೋಕ್ಕೆ ಬೇಕಿತ್ತಂತಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ಅಗ್ರಿ ಆಗ್ರೋ ಇಂಡಸ್ಟ್ರೀಸ್, ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ವನಬಳ್ಳಾರಿ. ನೋಡ್ರಿ ರೈತ ಬಾಂಧವ್ರೆ, ಇವಾಗ ಫ್ಲೋ ತೆಗೆದು 3T ಕಲ್ಟಿವೇಟರ್ನ ಫಿಟ್ ಮಾಡಿದ್ದೀವಿ. ಇದು ಯಾವ ಥರ ವರ್ಕ್ ಮಾಡುತ್ತಂತಂದು ಇವಾಗ ಡೆಮೋ ನೋಡೋಣ. ಓಕೆ, ಸ್ಟಾರ್ಟ್ ಮಾಡಪ್ಪ. ಆ್ಯಸ್ ಇಟ್ ಈಸ್ ಮತ್ತು ಮುಂದೆ ಆನ್ ಆಫ್ ಬಟನ್ ಇರುತ್ತೆ, ಚೌಕ್ ಹಾಕೋಬೇಕು. ರಿಕಾಲ್ ಸಿಸ್ಟಮ್ಮು ಜಗ್ಗಿ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಮುಂದಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ನಿಮ್ದೇನಾದರೂ ನೆಲ ಗಟ್ಟಿ ಇತ್ತಂದ್ರೆ ಈ ಥರ ಫಸ್ಟು ಕಲ್ಟಿವೇಟ್ರ್ ಹಾಕ್ಕೊಂಡು ಉಳುಮೆ ಮಾಡಿಕೊಂಡು ನೀವು ಆಮೇಲೆ ಕುಂಟೆ, ಬ್ಲೇಡ್ ಸಿಸ್ಟಮಿನ ಕುಂಟೆ, ಫ್ಲೋ ಇವನ್ನೆಲ್ಲ ಹೊಡಿಬೋದು. ಓಕೆನಾ? ಅಂದರೆ ಸ್ವಲ್ಪ ನೆಲ ಗಟ್ಟಿ ಇತ್ತಂದರೆ ಫಸ್ಟು ಹೊಡ್ಲಿಕ್ಕೆ ಅಂತೇಳಿ ಈ ಥರ ಟಿಲ್ಲರ್ ಕಲ್ಟಿವೇಟ್ರನ್ನ ನಾವು ಡೆವಲಪ್ ಮಾಡಿರ್ತೀವಿ. ಇದರಲ್ಲಿ ನಿಮಗೆ 2 ತಾಳಿಂದ ಬೇಕಂದ್ರೂ ಸಿಗುತ್ತೆ, 5 ತಾಳಿಂದ ಬೇಕಂದ್ರೂ ಸಿಗುತ್ತೆ. ಓಕೆನಾ? ಯಾವ
ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದದ್ದು ನೀವು ಹಾಕ್ಕೊಂಡು, ಅಂದರೆ ಆಯಾ ಬೆಳೆಗೆ ಸೀಮಿತ ಇರುತ್ತೆ. ಇದನ್ನೆಲ್ಲ ನಾವು ಹತ್ತಿ ಹೊಲಕ್ಕೆ ತೊಗರಿ ಸ್ವಲ್ಪ ಅಗಲ ಇರ್ತಾವಲ್ಲ ಲೈನ್ 2 ಫೀಟ್ ಆ ಥರ ಬೆಳೆಗಳಿಗೆ ಮಾಡಿದ್ದೀವಿ. ಓಕೆನಾ. ರಿವರ್ಸ್ ಒಂದು ಹಾಕಿ ತೋರಿಸಿ. ಇದರಲ್ಲಿ ರಿವರ್ಸ್ ಐತಿ, ಆ್ಯಕ್ಚುಲಿ ಹೇಳಿದ್ದಿಲ್ಲ ನಾನು. ರಿವರ್ಸನ್ನು ಬರುತ್ತೆ ಈ ಮಷಿನಲ್ಲಿ ನೋಡಿರಿ. ಅಲ್ಲಿ ತನಕ ಹೋಗಪ್ಪ ಪೂರ್ತಿ ರಿವರ್ಸ್. ಈ ಥರ ರಿವರ್ಸ್ ಅಂದರೆ ಸಾಲಲ್ಲಿ ನಿಮಗೆ ಒಳ್ಳಿಕ್ಕೆ ಈಸಿ ಇದೆ ಮಷಿನ್. ಆರಾಮಾಗಿ ಒಳಸ್ಕೊಂಡು ಆರಾಮಾಗಿ ಹೋಗ್ಬೋದು ನೀವು. ಓಕೆನಾ. ಹಿಂಗೆ ಒಳ್ಳೆ ನೋಡಿರಿ, ಆರಾಮಾಗಿ ಕಂಫರ್ಟಬಲ್ ಇರ್ತೈತಿ ನಿಮಗೆ. ಓಕೆನಾ. ರಿವರ್ಸನ್ನು ಬರ್ತೈತಿ, ಮತ್ತು 2 ಫಾರ್ವರ್ಡ್ ಗೇರ್ ಇರ್ತವೆ, ಮುಂದಕ್ಕೆ ಹೋಗ್ಬೋದು. 1 ರಿವರ್ಸ್ ಗೇರ್ ಇರ್ತೈತಿ, 1 ನ್ಯೂಟ್ಲ್ ಇರ್ತೈತಿ. ಈ ಥರ ಮಷಿನ್ ನಿಮ್ಗೇನಾದರೂ ಬೇಕಿದ್ರೆ ಅಗ್ರೋ ಇಂಡಸ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಆದಷ್ಟು ನಮ್ಮ ವಿಡಿಯೋನೆಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿರಿ. ಓಕೆನಾ. ಸಿಂಗಲ್ ಚೈನ್ ಕಲ್ಟಿವೇಟರ್ ಪ್ರತಿಯೊಂದು ಬೆಳೆಯಲ್ಲಿ ನೀವು ಹೊಡಿಬೋದು. ರಿವರ್ಸ್ ಗೇರು, ಫಾರ್ವರ್ಡ್ ಗೇರು ಇಷ್ಟು 2 ವರ್ಷ ಬ್ರ್ಯಾಂಡ್ ವ್ಯಾರಂಟಿ ಇರ್ತಕ್ಕಂಥ ಸ್ಟಿಲ್ ಕಂಪ್ನಿದು ಇಂಜಿನ್ ಹಾಕ್ಕೊಡ್ತೀವಿ. ನಿಮಗೆ ವಾರಂಟಿ ಗ್ಯಾರಂಟಿ ಏನು ಬೇಡ ಅಂತಂದರೆ ಇನ್ನೊಂದು ಇಂಜಿನ್ ಬರುತ್ತೆ, ಅದು ಸಹ ಅವೈಲೇಬಲ್ ಐತಿ. ನೀವು ಯಾವುದಾದ್ರೂ ತೊಗೋಬೋದು, ನಿಮ್ಮ ಇಷ್ಟ. ಅದು ಇಂಜಿನ್ ನಿಮ್ಗೆ ಯಾವಾಗ ಕೇಳ್ತೀರಾ ಆ ಇಂಜಿನ್ ನಾವು ಕೊಡ್ತೀವಿ. ಮತ್ತು ನಮ್ಮದು ಬೈಕ್ ಸಿಸ್ಟಮ್ ಇದ್ದಂಗೆ, ಕ್ಲಚ್ ಹಿಡಿದ್ರೇ ಮುಂದಕ್ಕೆ ಹೋಗುತ್ತೆ, ಕ್ಲಚ್ ಬಿಟ್ಟರೆ ನಿಂತು ಬಿಡುತ್ತೆ. ಈ ಥರ ಸಿಸ್ಟಮ್ನ ಎಲ್ಲೂ ಕೊಡ್ತಾಯಿಲ್ಲ ಇಡೀ ಕರ್ನಾಟಕದಲ್ಲಿ. ವಿತ್ತು ಸ್ಟಿಲ್ ಇಂಜಿನ್ ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕೊಡ್ತಾಯಿಲ್ಲ, ನಮ್ಮ ಕಡೆ ಮಾತ್ರ ಅವೈಲೇಬಲ್ ಐತಿ. ನಿಮಗೆ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ಅಗ್ರೋ ಇಂಡಸ್ಟ್ರೀಸ್, ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ವನಬಳ್ಳಾರಿ. ಆದಷ್ಟು ನಮ್ಮ ವಿಡಿಯೋನೆಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿರಿ. ಓಕೆ. ಹಾಗೆ ನಮ್ಮನ್ನು ಫಾಲೋ ಮಾಡ್ಕೊಳ್ರಿ. ಈ ಥರ ಮಷಿನರಿನ ನಾವೇನಾದರೂ ಡೆವಲಪ್ ಮಾಡಿದರೆ ಬಿಡ್ತಿರ್ತೀವಿ. ಆ ಥರದ್ದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗ್ತೈತಿ. ನಮ್ಮದು ಲೊಕೇಶನ್ ಬಂದು ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ವನಬಳ್ಳಾರಿ. ನಿಮಗೆಲ್ಲ ಫೀಲ್ಡ್ ವರ್ಕ್ ಇರುತ್ತೆ, ಟ್ರಯಲ್ ಎಲ್ಲ ನೋಡ್ಕೊಂಡು ಸಹ ತೊಗೊಂಡು ಹೋಗ್ಬೋದು. ನೀವು ಇಂಡಸ್ಟ್ರಿ ಕಡೆಯೇ ನಿಮಗೆ ಫೀಲ್ಡ್ ವರ್ಕ್ ಇರ್ತೈತಿ. ಇಲ್ಲೆಲ್ಲ ಬಂದು ಟ್ರಯಲು ಡೆಮೋ ಎಲ್ಲ ನೋಡಿಕೊಂಡು ನಿಮಗೆ ಮಷಿನ್ನು ಮನಸ್ಸಿಗೆ ಬಂದರೆ ತೊಗೊಂಡು ಹೋಗ್ಬೋದು. ಓಕೆನಾ. ಓಕೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ. ಧನ್ಯವಾದಗಳು.